ಕಾನೂನಿನಡಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಆದರೆ ಸೂಕ್ಷ್ಮ ಅರಣ್ಯ ಪ್ರದೇಶದಲ್ಲಿ ಈ ಪ್ರಭಾವಿ ವ್ಯಕ್ತಿಯ ಕಡೆಯವರು ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ರು ಸಹ ಯಾರು ಕೇಳೋರೇ ಇಲ್ಲದಂತಾಗಿದೆ. ಎಲ್ಲಾಗಿರೋದು ಈ ಘಟನೆ. ಯಾರು ಆ ಪ್ರಭಾವಿ ವ್ಯಕ್ತಿ ಅನ್ನೋದರ ಒಂದು ಸ್ಟೋರಿ ಇದೆ, ನೋಡೋಣ. ಸರ್ಕಾರಕ್ಕೆ ವಂಚಿಸಿ ಅಕ್ರಮ ರೆಸಾರ್ಟ್ ನಿರ್ಮಾಣ. ಸಚಿವ ಜಮೀರ್ ಪಿಎಸ್ ನಿಂದ ಫಾರ್ಮ್ ಹೌಸ್ ನಿರ್ಮಾಣ. ನಮಗೊಂದು ನ್ಯಾಯ, ನಿಮಗೊಂದು ನ್ಯಾಯಾನ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಣಚಲು ಗ್ರಾಮದಲ್ಲಿ ಸಚಿವ ಜಮೀರ್ ಪಿಎಸ್ ಸರ್ಫರಾಜ್ ಖಾನ್ ರೆಸಾರ್ಟ್ ನಿರ್ಮಿಸಿದ್ದಾರೆ. ಅದರಲ್ಲೂ ಪುಷ್ಪಗಿರಿ ವನ್ಯಜೀವಿ ಧಾಮದ 540 ಮೀಟರ್ ವ್ಯಾಪ್ತಿಯಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಿಸಿದ್ದಾರೆ. ರೆಸಾರ್ಟ್ ಮಾಡಬೇಕಾದ್ರೆ ಮೊದಲಿಗೆ ಆ ಭೂಮಿಯನ್ನ ವಾಣಿಜ್ಯ ಉದ್ದೇಶಕ್ಕೆಂದು ಪರಿವರ್ತನೆ ಮಾಡಿಕೊಳ್ಳಬೇಕು. ಅದಕ್ಕೂ ಮುನ್ನ ಪಂಚಾಯಿತಿ, ಅರಣ್ಯ, ಪರಿಸರ ಮಾಲಿನ್ಯ ಹಾಗೂ ಕಂದಾಯ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು. ಆದರೆ ಇಲ್ಲಿ ಭೂ ಪರಿವರ್ತನೆಯನ್ನೇ ಮಾಡದೆ ಯಾವುದೇ ಇಲಾಖೆಗಳ ಅನುಮತಿ ಇಲ್ಲದೆ ರೆಸಾರ್ಟ್ ನಿರ್ಮಿಸಲಾಗುತ್ತಿದೆ. ಹೀಗಾಗಿ ಕೊಡಗಿನ ಜನರು ಸಚಿವ ಜಮೀರ್ ಪಿಎಸ್ ಸರ್ಫರಾಜ್ ಖಾನ್ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡುತ್ತಿರುವುದಕ್ಕೆ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಪುಷ್ಪಗಿರಿ ವನ್ಯಧಾಮ ಪರಿಸರ ಸೂಕ್ಷ್ಮ ವಲಯವಾಗಿದೆ. ಈ ನಿಯಮ ಪ್ರಕಾರ ವನ್ಯಧಾಮದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಬೃಹತ್ ಕಟ್ಟಡ ನಿರ್ಮಿಸುವಂತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆ ಮಾಡಲು ಅವಕಾಶವಿಲ್ಲ. ಆದರೆ ಪರಿಸರ ಸೂಕ್ಷ್ಮ ವಲಯದ 540 ಮೀಟರ್ ವ್ಯಾಪ್ತಿಯಲ್ಲಿಯೇ ರೆಸಾರ್ಟ್ ನಿರ್ಮಾಣ ಮಾಡಲು ಮುಂದಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಣಚಲು ಎಂಬ ಸ್ಥಳದಲ್ಲಿ ಅನಧಿಕೃತವಾಗಿ ಯಾವುದೇ ಇಲಾಖೆಯ ಪರ್ಮಿಷನ್ ಇಲ್ಲದೇನೆ ದೊಡ್ಡ ರೆಸಾರ್ಟ್ ಮಾಡಲಿಕ್ಕೆ ಹೊರಟಿದ್ದು ನನ್ನ ಗಮನಕ್ಕೆ ಬಂದಿದೆ. ನಾನು ಕೇಳ್ತಾ ಇರೋದು, ರಾಜಾರೋಷವಾಗಿ ಈ ಅರಣ್ಯವನ್ನು ನಾಶ ಮಾಡುವುದರಲ್ಲಿ ಎತ್ತಿದ ಕೈಗಳು ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಲ್ಲ. ನಮ್ಮ ರಾಜ್ಯದ ವಸತಿ ಸಚಿವ ಜಮೀದ್ ಖಾನ್ ಅಂತ ಹೇಳಿದ್ದಾರೆ, ಅವರ PAಗಳು ಸರ್ಫರಾಜ್ ಖಾನ್ ಅಂತ ಹೇಳುವಂಥವ್ರು ಈ ರೀತಿ ಮಾಡೋದಾದ್ರೆ ಅರಣ್ಯದ ಅಧಿಕಾರಿಗಳು ಏನು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಸಂಶಯ ಇದೆ. ಜಿಲ್ಲೆಯ DFO ಅಥವಾ ಈ ಭಾಗದ ಅರಣ್ಯ ಅಧಿಕಾರಿ 8 ದಿನಗಳ ಒಳಗೆ ಇದನ್ನು ತನಿಖೆ ಮಾಡಿ ಸಾರ್ವಜನಿಕರಿಗೆ ವರದಿ ಕೊಡಬೇಕು ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. 8 ದಿನಗಳವರೆಗೆ ನೀವು ಏನು ಮಾಡಲಿಲ್ಲ ಅಂದರೆ ಮುಂದಿನ ದಿನಕ್ಕೆ ಹೋರಾಟವನ್ನು ಪಕ್ಷದ ತಗೊಳ್ಳಿಕ್ಕೆ ನಾವೆಲ್ಲ ಸಜ್ಜಾಗಬೇಕಾಗುತ್ತೆ ಅಂತ ಹೇಳೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಅಕ್ರಮ ರೆಸಾರ್ಟ್ ನಿರ್ಮಾಣ ಕಾರ್ಯ ನಡೆಸುತ್ತಿರುವ ಬಗ್ಗೆ ಮಡಿಕೇರಿ ತಹಶೀಲ್ದಾರ್ ಅವರನ್ನ ಕೇಳಿದ್ರೆ ಸರ್ಫರಾಜ್ ಖಾನ್ ಫಾರ್ಮ್ ಹೌಸ್ಗೆಂದೇ ಅನುಮತಿ ಪಡೆದಿದ್ದಾರೆ. ಅದರಂತೆ 2023 ಡಿಸೆಂಬರ್ 12ರಂದು ಅನುಮತಿಯನ್ನ ನೀಡಿದ್ದೇವೆ. ಫಾರ್ಮ್ ಹೌಸ್ ನಿರ್ಮಿಸಬೇಕಾದ್ರೂ ಕೆಲವು ನಿಯಮಗಳಿವೆ. ತಮ್ಮ ಹೆಸರಿನಲ್ಲಿರುವ ಒಟ್ಟು ಭೂಮಿಯ 10% ಮಾತ್ರವೇ ಫಾರ್ಮ್ ಹೌಸ್ ನಿರ್ಮಿಸಬಹುದು. ಆದರೆ ಇವರು ಆ ವಿಸ್ತೀರ್ಣಕ್ಕಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ರೆಸಾರ್ಟ್ ನಿರ್ಮಾಣದ ಜೊತೆಗೆ ಅದರ ಮುಂಭಾಗದಲ್ಲಿಯೇ ಬೃಹತ್ ಪ್ರಮಾಣದ ಈಜುಕೊಳ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಧಿಸೂಚನೆಯಲ್ಲಿ ಇರುವಂತೆ ಪುಷ್ಪಗಿರಿ ವನ್ಯಧಾಮ ಪರಿಸರ ಸೂಕ್ಷ್ಮ ವಲಯವಾಗಿದೆ. ಇದು ಗೊತ್ತಾದ ಬಳಿಕ 2025 ಮೇ 8ರಂದು ಮೊದಲು ಗ್ರಾಮ ಆಡಳಿತ ಅಧಿಕಾರಿಯಿಂದ ಸ್ಥಳ ಪರಿಶೀಲನೆಯನ್ನ ಮಾಡಿಸಿದ್ದೇವೆ. ಸ್ಥಳ ಪರಿಶೀಲಿಸಿ ತಹಶೀಲ್ದಾರರಿಗೆ ವರದಿ ಸಲ್ಲಿಸಿದ್ರು. ಈ ವರದಿ ಆಧಾರದಲ್ಲಿ 2025 ನವೆಂಬರ್ 26ರಂದು ಸರ್ಫರಾಜ್ ಖಾನ್ ಅವರಿಗೆ ನೋಟಿಸ್ ನೀಡಲು ಮುಂದಾಗಿದ್ದೆವು. ಆದರೆ ಸ್ಥಳದಲ್ಲಿ ಸರ್ಫರಾಜ್ ಇಲ್ಲದ ಹಿನ್ನೆಲೆ ನೋಟಿಸ್ ಅಂಟಿಸಿ ಬರಲಾಗಿತ್ತು. ಸರ್ಫರಾಜ್ ಖಾನ್ ಉತ್ತರಿಸಿಲ್ಲ. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಮತ್ತೊಂದು ನೋಟಿಸ್ ನೀಡಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಗಾಳಿಬೀಡುವಲ್ಲಿ ಸರ್ಫರಾಜ್ ಖಾನ್ ಅಂತ ಅವರು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ರು ನಮ್ಮ ಹತ್ರ. ಫಾರ್ಮ್ ಹೌಸು ಕಟ್ಟಿದ್ದಾರೆ, ಬಟ್ ಅವರು ಫಾರ್ಮ್ ಹೌಸ್ ಪರ್ಪಸ್ಗಾಗಿ ಯೂಸ್ ಮಾಡ್ತಾ ಇಲ್ಲ, ಅಗ್ರಿಕಲ್ಚರ್ ಸಾಮಗ್ರಿಗಳು ಇಟ್ಕೊಳ್ಳೋದು ಇಂಥದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಬೇರೆ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿತ್ತು. ಅದ್ರ ಪ್ರಕಾರ ನಾವು ಅದ್ರ ಬೇಸಿಸ್ ಮೇಲೆ ನಾವು ಡಿಸೆಂಬರಲ್ಲಿ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವರು ಈಗ ರೀಸೆಂಟಾಗಿ ಕೂಡ ಆನ್ಸರ್ ಮಾಡಿದ್ದಾರಂತೆ. ಆನ್ಸರ್ ಏನಿದೆ ಅದು ನೋಡಿಕೊಂಡು ಮತ್ತೆ ಅದು ವೈಲೇಷನ್ ಆಗಿದ್ದರೆ ನಮ್ಮ KLR ಪ್ರಕಾರ ಅವ್ರಿಗೆ ಏನು ಯಾವ ಥರ ಇದು ಮಾಡಬೇಕು, ಮತ್ತು ಇನ್ನೊಂದು ಸಲ ನೋಟಿಸ್ ಇಶ್ಯೂ ಮಾಡಬೇಕಾ, ಅಥವಾ ಅವ್ರಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಈಗ ಅದು ವಸತಿ ಉದ್ದೇಶಕ್ಕೆ ಅಂತ ಅವ್ರು ಕನ್ವರ್ಷನ್ ಕೂಡ ಮಾಡಿಸ್ಕೊಬೋದು. ಅದನ್ನು ಮಾಡಿಸ್ಬೇಕು ಅಂತಂದರೆ ಈಗ ಇಷ್ಟಿನಿಂದ ಏನು ಕಟ್ಟಿದ್ದಾರೆ ಅದರದ್ದು ಫೈನ್ ಕೂಡ ಪುಟಪ್ ಆಗುತ್ತೆ. ಅದು ಇಷ್ಟಕ್ಕೆ ಏನೋ ಒಂದು ಫೈನ್ ಇರುತ್ತೆ, KLR ಪ್ರಕಾರ ಏನು ಫೈನ್ ಇದೆ ಅದು ಪುಟಪ್ ಮಾಡ್ತೀವಿ. ಮತ್ತು ಇನ್ನೊಂದು ಅವರು ಆನ್ಸರ್ ಕರೆಕ್ಟಾಗಿ ಏನು ಮಾಡಿಲ್ಲ, ಈ ಥರ ಏನೋ ಮಾಡಿದರೆ ಮತ್ತೆ ಇನ್ನೊಂದು ನೋಟಿಸ್ ಇಶ್ಯೂ ಮಾಡಿ. ಒಟ್ನಲ್ಲಿ ಸರ್ಕಾರಕ್ಕೆ ವಂಚಿಸಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಲು ಮುಂದಾಗಿರುವ ವಸತಿ ಸಚಿವ ಜಮೀರ್ ಪಿಎಸ್ ಯಾವುದೇ ಮಾನದಂಡಗಳು ಇಲ್ಲದೆ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೊಂದು ನ್ಯಾಯ, ಕಾಂಗ್ರೆಸ್ನವರಿಗೊಂದು ನ್ಯಾಯವೇ ಎಂದು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.